ಪಂಜಾಬ್ ಅಸೆಂಬ್ಲಿ ಒಳಗ ಸಿಎಂఏ ಕುಡಿದು ಹೋಗ್ಯಾರ. ನಶೆ ಮುಕ್ತ ಪಂಜಾಬ್ ಮಾಡ್ತೀನಂದವರೆಲ್ಲ ನಶೆ ಒಳಗಿದ್ರ ಪಂಜಾಬ್ ಗತಿ ಏನು? ಒಂದು ಪೆಗ್ಗಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ಹೆಚ್ಚಾಗಿ ಕುಡ್ದಿದ್ಕ ವಿಮಾನದಿಂದನ ಸಿಎಂ ಅನ್ನ ಕೆಳಗಿಳಿಸಿದ್ರಂತ. ಲೋಕಸಭೆ, ಗುರುದ್ವಾರ ಎಲ್ಲ ಕಡೆ ಕುಡ್ದೇ ಹೋಗ್ತಾರಂತ. ਇੱਥੇ ਅਫਸਰ ਬੈਠੇ ਨੇ, ਉਹ ਸਾਰੇ ਗੈਲਰੀਆਂ ਜਿਹੜੀਆਂ ਨੇ ਉਹਦੇ ਵਿੱਚ ਬਕਾਇਦਾ ਪਹਿਲਾਂ ਦੱਸਿਆ ਜਾਂਦਾ ਹੈ ਉਹ ਪੰਜਾਬੀ ਪੜਾਉਂਗਾ ਮੈਂ ਪੰਜਾਬಿ ಒಬ್ಬ ಮುಖ್ಯಮಂತ್ರಿನೇ ಕುಡಿದು ಜನರ ಕಷ್ಟ ಡಿಸ್ಕಸ್ ಮಾಡ್ತಾರು ಅಂದ್ರ ಅದು ಯಾವ ರೇಂಜಿಗೆ ಡಿಸ್ಕಷನ್ ಇರಬೇಕು ನೋಡ್ರಿ. ಈಗ ಇದಕ್ಕೆ ಕೇಜ್ರಿವಾಲ್ ಅವರು ಇನ್ನು ಹೊಸ ರೂಪ ಕೊಟ್ಟು ಏನ್ ಹೇಳ್ತಾರೋ ನೋಡ್ಬೇಕು. ಎಣ್ಣೆ ಬೇಕು ಅಣ್ಣ, ಕುಡಿಯಬೇಕು ಇನ್ನ, ನೀನ್ ನೋಡ್ಕೊ ನಿನ್ನ ಕಣ್ಣ. ಭಾರತದ ರಾಜಕಾರಣದಾಗ ಇದೊಂದು ಬಾಕಿ ಇತ್ತು ನೋಡ್ರಿ. ಪ್ರಜಾಪ್ರಭುತ್ವದ ದೇಗುಲಕ್ಕ ಕುಡಿದು ಬರ್ತಾರು ಅಂದ್ರ ಏನ್ ಹೇಳ್ಬೇಕ್ರಿ? ಕುಡಿದು ಬಂದವರು ಯಾರೋ ಕ್ಲರ್ಕೋ ಅಥವಾ ರೈಟರೋ ಅಥವಾ ಮೀಡಿಯಾದವರು MLAಗಳು ಅಲ್ರಿ, ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿ. ಇಡೀ ರಾಜ್ಯವನ್ನ ತನ್ನ ಕೈಯೊಳಗೆ ಹಿಡ್ಕೊಂಡು ಸರಿಯಾದ ರೀತಿಯಲ್ಲಿ ಕಾನೂನು ವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿದ್ದಂತಹ CM ಒಬ್ರು ಆಲ್ಕೋಹಾಲ್ ಸೇವನೆ ಮಾಡಿ ಬರ್ತಾರು ಅಂದ್ರ ಎಲ್ಲಿಗೆ ಹೋಗೈತಿ ನೋಡ್ರಿ. ಅರವಿಂದ್ ಕೇಜ್ರಿವಾಲ್ ಅವರು ಬಾಯಿ ಬಿಟ್ರ ನಶೆ ಮುಕ್ತ ಪಂಜಾಬನ್ನಾಗಿ ಮಾಡ್ತೀವಿ ಅಂತ ಊರ್ ತುಂಬಾ ಹೇಳ್ತಿದ್ರು. ಈಗೇನಾಯ್ತ್ರಿ? ಸ್ವತಃ ಮುಖ್ಯಮಂತ್ರಿನ ನಶೆ ಮಾಡಿ ಅಸೆಂಬ್ಲಿಗೆ ಬರ್ತಾರು, ಜನಗಳ ಸಮಸ್ಯೆಯನ್ನ ಡಿಸ್ಕಸ್ ಮಾಡ್ತಾರು ಅಂದ್ರ ಏನು ಮಾಡ್ತಾರ ನೀವ ಹೇಳ್ರಿ. ಇವತ್ತ ಮೇ 1 ವಿಧಾನಸಭೆಯೊಳಗ ಕಾರ್ಮಿಕರ ಬಗ್ಗೆ ಡಿಸ್ಕಷನ್ ನಡೆದಿತ್ತು. ಕಾರ್ಮಿಕರ ಜೀವನ ಸರಾಗವಾಗಿ ಹೋಗೋ ಹಂಗ ಹೆಂಗ್ ಮಾಡಬೇಕು ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಿರ್ಬೇಕಾದ್ರ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಎದ್ದು ನಿಂತು ಏನೇನೋ ಮಾತಾಡತ್ತಿದ್ರಂತ, ತೊದಲಿಸ್ಲಾಕತ್ತಿದ್ರಂತ. ಇದನ್ನ ನೋಡಿದ ಅಪೋಸಿಷನ್ ಅವ್ರಿಗೆ ಪಕ್ಕ ಆಗಿತ್ತು ಇವರ ಕುಡ್ದ ಬಂದಾರು, ಕುಡಿದು ಬಂದ ಈ ರೀತಿ ಉಲ್ಟಾ ಸೀದಾ ಮಾತಾಡತ್ತಾರು, ತೊದಲಿಸ್ಲಾಕತ್ತಾರು ಅಂತ ಅವರು ಅಸೆಂಬ್ಲಿಯಿಂದ ಎದ್ದು ಹೊರಗೆ ಬಂದು ಪ್ರತಿಭಟನೆ ಚಾಲೂ ಮಾಡಿದ್ರು. ಅವರ ಪ್ರತಿಭಟನೆ ಹೆಂಗಿತ್ತು ಅಂದ್ರ CMఏ ಕುಡುಕ ಇನ್ನು ರಾಜ್ಯದ ಗತಿ ಏನು ಅನ್ನೋ ಹಂಗಿತ್ತು. मंत्री मुर्दाबाद, दारू नाल टक्या होया विधान सभा च आया मुख्यमंत्री मुर्दाबाद, दारू दा टक्या मुख्यमंत्री मुर्दाबाद, दारू दा टक्या मुख्यमंत्री मुर्दाबाद, शराबी मुख्यमंत्री मुर्दाबाद, शराबी मुख्यमंत्री मुर्दाबाद. ಅವರು ತೊದಲಿಸಿ ಮಾತಾಡೋದು ಅಷ್ಟೇ ಅಲ್ದ ಏನೋ ನಶೆ ಒಳಗಿದ್ದಂಗ ಕಾಣಕತ್ತಿದ್ರಂತ್ರಿ. ಅದನ್ನ ವಿಡಿಯೋ ಮಾಡಿ ಅವರ ಸೋಷಿಯಲ್ ಮೀಡಿಯಾದಾಗ ವಿರೋಧ ಪಕ್ಷಗಳು ಹಂಚ್ಕೊಂಡು ಕುಡಿಯೋರಿಗೆ ನೀವು ಏನೇ ಮಾಡಿದ್ರು ಕುಡಿಯೋದು ಬಿಡಂಗಿಲ್ಲ, ಇವರಿಂದ ಪಂಜಾಬ್ ಏನು ಉದ್ಧಾರ ಆಗ್ತೈತಿ ಅಂತ ಟ್ರೋಲ್ ಮಾಡಾಕತ್ತಾರ. ਗੈਲਰੀ ਹੈ ਆ ਗਵਰਨਰ ਗੈਲਰੀ ਹੈ, ਵੱਡੇ ਮਾਨਯੋਗ ਲੋਕ ਆਉਂਦੇ ਆ, ਇੱਥੇ ਅਫਸਰ ਬੈਠੇ ਨੇ, ਉਹ ਸਾਰੇ ਗੈਲਰੀਆਂ ਜਿਹੜੀਆਂ ਨੇ ਉਹਦੇ ਵਿੱਚ ਬਕਾਇਦਾ ਪਹਿਲਾਂ ਦੱਸਿਆ ਜਾਂਦਾ ਹੈ ਕਿ ਲਾਤੇ ਨਹੀਂ ਕਰਦੀ, बैठन वे बिल्कुल हिलना नहीं, बस ऐ ही रहना. तो सर इत्थे 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 ते उन्हां नूं कहा गया तो उन्होंने ठीक कर ली. वो तो मैंबर नहीं हैगी. तू तो मेरी बेटी बारे भी बोली जाना, तेरा की है यार, तू रहन दे ना. पंजाबी पढ़ाऊंगा मैं, पंजाबी पढ़ाऊंगा. केड़ियां गल्लां बकवास करता यार, बकवास करता है बंदा यार. ಯಾವ ರೀತಿ ಪ್ರತಿಭಟನೆ ಹೆಚ್ಚಾಯ್ತು ಅಂದ್ರ ಸ್ಪೀಕರ್ ಅವರನ್ನ ಎಲ್ಲಾ MLAಗಳನ್ನ ಎಲ್ಲಾರನ್ನೂ ಕೂಡ ಆಲ್ಕೋಹಾಲ್ ಟೆಸ್ಟ್ಗೆ ಒಳಪಡಿಸ್ಬೇಕು, ಯಾರೇ ಆಲ್ಕೋಹಾಲ್ ಸೇವನೆ ಮಾಡಿ ಬಂದಿದ್ರು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು. बैठो. हाँ जी बाजवा साहब की कहना चाहते तुसी? सर, एक ऑनरेबल मेंबर ने बहुत सीरियस चार्ज लगाया, एंड दैट आल्सो ऑन द हेड ऑफ द स्टेट. इफ इट इज ट्रू, इस तो माड़ा दिन फिर नहीं हो सकता. इट इज अ ब्लैक डे इन डेमोक्रेसी. एक मिनट, मेरी बेनती सर, यू आर द कस्टोडियन ऑफ द हाउस. मेरी गुजारिश है अलका मीटर दा आ सारे इथे ने, दरवाजे बंद करो, सारे मीटर टेस्ट जिन्हें मेंबर ಈಗ ಕ್ರಮ ಕೈಗೊಂಡ್ರು ಫೈನ್ ಹಾಕಿದ್ರು ಇಲ್ಲಿ ನೈತಿಕತೆ ಪ್ರಶ್ನೆ ಬರ್ತೈತ್ರಿ. ಎಷ್ಟು ಅವಮಾನಕರ, ಇಡೀ ದೇಶನ ನೋಡ್ತಿರ್ತೈತಿ, ಎಷ್ಟು ಅಸಹ್ಯಕರ. ಬೇರೆ ಕಡೆ ಎಲ್ಲ ಹೋದಾಗ ಅದೇನೇನೋ ಆದ್ರೂ ನಡಿತೈತ್ರಿ. ನೀವು ಎಲ್ಲದಿರಿ, ಯಾರಿಗೋಸ್ಕರ ಮಾತಾಡಕ್ ಹೋಗಿರಿ, ಸದನದಾಗ ಕುಡೋದು ಆದ್ರ ಮಂದಿ ನಿಮ್ಮ ಮೇಲೆ ಹೆಂಗ ನಂಬಿಕೆ ಇಡ್ತಾರ್ರಿ? ಅದೆಲ್ಲದಕ್ಕಿನ್ನ ಉಡ್ತಾ ಪಂಜಾಬ್ ಅಂತ ಮೂವಿ ಬಂತು ಗೊತ್ತೇನ್ರಿ?
ಪಂಜಾಬ್ದಾಗ ಯಾವ ರೀತಿ ಡ್ರಗ್ಸ್ ಮಾಫಿಯಾ ಹರಡೈತಿ, ಯಾವ ರೀತಿ ಚಟಗಳಿಗೆ ಜನ ಬಲಿಯಾಕತ್ತಾರ ಅದೆಲ್ಲ ತೋರಿಸ್ತು. ಅವಾಗ ಕೇಜ್ರಿವಾಲ್ ಹೇಳಿದ್ರು ಪಂಜಾಬ್ ಒಳಗ ನಶೆನೇ ಯಾರು ಮಾಡಂಗಿಲ್ಲ, ಸಂಪೂರ್ಣ ನಶೆ ಮುಕ್ತ ಮಾಡ್ತನು ಅಂತ. ಬಟ್ ಕೇಜ್ರಿವಾಲ್ ಅವ್ರಿಗೆ ಅವರ ಸ್ವತಃ ಪಕ್ಷದ ಪಂಜಾಬ್ CM ಅವ್ರ ಕಡೆಯಿಂದ ಕುಡ್ತಾ ಬಿಡ್ಸಕ್ ಆಗ್ಲಿಲ್ಲ. ಪಂಜಾಬ್ CM ಭಗವಂತ್ ಮಾನ್ ಅವ್ರದ್ದು ಹೊಸದಲ್ರಿ ಇದ. ಅವರು ಲೋಕಸಭೆ ಒಳಗೂ ಕುಡಿದು ಮಾತಾಡಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಅದು ವಿಡಿಯೋ ಕೂಡ ಆಗ ಬಹಳಷ್ಟು ವೈರಲ್ ಆಗಿತ್ತು. ಕುಡದೇ ಮಾತಾಡಕತ್ತಾರ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಅವ್ರು ಮಾತಾಡತ್ತಿದ್ದು ಅವ್ರಿಗೆ ಅರ್ಥ ಆಗತ್ತಿಲ್ಲ ಅಂತ ಅವಾಗೂ ಕೂಡ ಇದೇ ರೀತಿ ಆಗಿತ್ತು.